ಇನ್ನು ಹೊರವರ್ತುಲ ರಸ್ತೆ ಅಭಿವೃದ್ಧಿಗಾಗಿ ಸಚಿವರ ಮೀಟಿಂಗ್. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಸಭೆ ನಡೆಸಿದ್ದಾರೆ. ORRCA ಸ್ಥಳೀಯ ಕಂಪನಿಗಳ ಜೊತೆ ಸಮಾಲೋಚನೆ. ಬೆಂಗಳೂರಿನ ಮಾರತಹಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ. ನಗರಾಭಿವೃದ್ಧಿ ಸಚಿವ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರಿಂದ ಈ ಸಭೆ. ಹೊರವರ್ತುಲ ರಸ್ತೆ ಏನಿದೆ ಔಟರ್ ರಿಂಗ್ ರೋಡ್, ಅದರ ಅಭಿವೃದ್ಧಿಗಾಗಿ ಸಚಿವರು ಈ ಮೀಟಿಂಗ್ ಅನ್ನು ಸ್ಥಳೀಯ ಕಂಪನಿಗಳು ಮತ್ತು ORRCA ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಬಹುತೇಕ ಕಡೆಗಳಲ್ಲಿ ಇನ್ನು ಟ್ರಾಫಿಕ್ ಜಾಮ್ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಔಟರ್ ರಿಂಗ್ ರೋಡ್ನ ಅಭಿವೃದ್ಧಿ ಹೇಗೆ ಸಾಗಬೇಕು ಅನ್ನೋದರ ಕುರಿತಂತೆ ವಿಸ್ತೃತವಾದಂತಹ ಸಮಾಲೋಚನೆ. ನಮ್ಮ KR ಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಇರುವಂಥ ಈ ಔಟರ್ ರಿಂಗ್ ರೋಡ್, ಈ ಒಂದು ಕಾರಿಡಾರ್ ಏನಿದೆ, ಇಲ್ಲಿ ಲಕ್ಷಾಂತರ ಜನ ವಾಸ ಮಾಡ್ತಾರೆ ಹಾಗೂ ಲಕ್ಷಾಂತರ ಜನ ಕೆಲಸನೂ ಮಾಡ್ತಾರೆ. ಸೊ ಇವರೆಲ್ಲರದು ಇಲ್ಲಿ ಅತ್ಯಧಿಕ ಸಮಸ್ಯೆ ಅಂತ ಹೇಳಿದ್ರೆ ಟ್ರಾಫಿಕ್ ಮೂವ್ಮೆಂಟ್ ಬಗ್ಗೆ ಮೊದಲಿನಿಂದಲೂ ಕೂಡ ಸಮಸ್ಯೆ ಇದೆ. ದೂರುಗಳು ಕೂಡ ಭಾಳ ಹೆಚ್ಚು ಬರ್ತವೆ. ಇಲ್ಲಿ ಜನ ವಾಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರಿನ ಅನೇಕ ಪ್ರಮುಖ ಕಂಪನಿಗಳು ಕೂಡ ಇಲ್ಲಿ ಆಫೀಸುಗಳನ್ನು ಇಟ್ಕೊಂಡಿದ್ದಾರೆ. ಅವರೆಲ್ಲ ನಮ್ಮ ಬೆಂಗಳೂರಿಗೆ ಅವರು ಭಾಳ ಇಂಪಾರ್ಟೆಂಟ್ ಕಂಪನೀಸು, ನಮ್ಮ ರಾಜ್ಯಕ್ಕೆ ಇಂಪಾರ್ಟೆಂಟು, ದೇಶಕ್ಕೂ ಕೂಡ ಹೊರ ದೇಶದಿಂದ ವರಮಾನ ಫಾರಿನ್ ಎಕ್ಸ್ಚೇಂಜನ್ನು ಸಂಪಾದನೆ ಮಾಡುವಂತಹ IT ಸರ್ವಿಸಸ್ಸು ಉತ್ಪಾದನೆ ಆಗುವಂಥ ಕಾರಿಡಾರ್ ಇದು. ಹಾಗಾಗಿ ಇಲ್ಲಿ ವಾಸ ಮಾಡೋ ಜನ, ಇಲ್ಲಿ ಉದ್ಯೋಗ ಮಾಡುವ ಜನ ಮತ್ತು ಇಲ್ಲಿಂದ ಉತ್ಪಾದನೆ ಆಗುವಂತಹದ್ದು ರಾಜ್ಯಕ್ಕೆ ದೇಶಕ್ಕೆ ಪ್ರಾಮುಖ್ಯತೆ ಇರೋದ್ರಿಂದ ಒಂದು ರೀತಿಯಲ್ಲಿ ಎಲ್ಲ ದೃಷ್ಟಿಯಿಂದನೂ, ಬರೀ ಕಂಪನಿಗಳಿದ್ದಾವೆ ಅಂತಲ್ಲ, ಇಲ್ಲಿ ಅಷ್ಟು ಜನ ವಾಸ ಮಾಡ್ತಾರೆ, ಅಷ್ಟು ಜನ ಕೆಲಸ ಮಾಡ್ತಾರೆ, ಜನಗಳ ದೃಷ್ಟಿಯಿಂದನೂ ಕೂಡ ಇದು ಒಂದು ಪ್ರಮುಖವಾದಂಥ ಕಾರಿಡಾರು. ಇಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಏನಾದರೂ ಸ್ವಲ್ಪ ಸುಧಾರಣೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸರ್ಕಾರ ಈ ಔಟರ್ ರಿಂಗ್ ರೋಡ್ ಈ ಭಾಗ ಏನಿದೆ KR ಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡು, ಇದನ್ನ ಸುಧಾರಣಾ ಕ್ರಮವನ್ನು ಕೈಗೆತ್ತಿಕೊಳ್ಬೇಕು ಅಂತ